ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಅನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಡ್ನೆಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಡ್ನೆಸ್ಡೇ ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೀರೆಕಾಯಿ ರೈಸ್ ಮಾಡೋಣ ಅನ್ಕೊಂಡು ಒಂದು ಬಾಣಲಿಲಿ 4ರಿಂದ 5 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಸೋಂಪುಕಾಳು, ಬೇ ಲೀಫು, ಏಲಕ್ಕಿ, ಒಂದು ಲವಂಗ, ಒಂದು 3 ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಹೆಸರು, ಹಾಗೆ ಒಂದು 2 ಹಸಿಮೆಣಸಿನಕಾಯಿ, ಕರಿಬೇವು, ಹಾಗೆ ಒಂದು 2 ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು. ಸೊ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ 2 ಟೊಮೆಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಹಾಕೊಳ್ಳಿ. ಹೀರೆಕಾಯಿ ನಾನು ಒಂದು ಚಿಕ್ಕದು ಹೀರೆಕಾಯಿ ಫುಲ್ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹಳದಿ ಪೌಡರು, ಉಪ್ಪು, ಧನಿಯಾ ಪೌಡರು, ಗರಂ ಮಸಾಲ ಪೌಡರು, 1 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಮೇಲೆ ಚಿಮುಕ್ಸ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಫುಲ್ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಕೋಕೋನಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುರ್ಕೊಂಡು ತೆಂಗಿನಕಾಯಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಇಮಿಡಿಯೇಟ್ಲಿ ಆಫ್ ಮಾಡಬೇಡಿ. ತೆಂಗಿನಕಾಯನ್ನು ಓವರ್ ರೋಸ್ಟ್ ಮಾಡಬೇಡಿ, ಚೆನ್ನಾಗಿರಲ್ಲ. ಅದು ಹಸಿ ಹಸಿ ಸ್ವಲ್ಪ ಸಿಗ್ತಾ ಇರಬೇಕು ಬಾಯಿಗೆ, ಆವಾಗ ಚೆನ್ನಾಗಿರುತ್ತೆ. ಹೀರೆಕಾಯಿ ರೈಸಲ್ಲಿ ಮೇಯ್ನು ತೆಂಗಿನಕಾಯಿ ಹಾಕೋದ್ರಿಂದನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. 100% ನೀವು ಟ್ರೈ ಮಾಡಲೇಬೇಕು. ಯಾರೆಲ್ಲ ಟ್ರೈ ಮಾಡಿಲ್ಲ ಅಂತಂದರೆ ಅವರು. ಧ್ವನಿ 7:30ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ತಿಂದು ರೆಡಿ ಆದಳು. ಸೊ ಅವಳದೆಲ್ಲ ಮುಗ್ದಾದ್ಮೇಲೆ ನಾನು ಇಲ್ಲಿ ಬ್ರಾಹ್ಮಿ ಎಲೆ ಹೂವಿಂದ ತೊಗೊಬಂದಿದ್ದೆ, ಅಮ್ಮ ಕೊಟ್ಟಿದ್ರು. ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಡ್ರೈ ಮಾಡಿಕೊಂಡು ಒಣಗಿಸ್ಬಿಟ್ಟು ಪುಡಿ ಮಾಡಿ ತೊಗೊಬಂದಿದ್ದೆ. ಇವಾಗ ಅದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ತೊಗೊಂಡು ಅದಕ್ಕೆ ಧ್ವನಿಗೆ ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇದು ಮೆಮೊರಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ನಾವು ಕೂಡ ತಿನ್ಬೋದು. ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗುತ್ತೆ. ತುಂಬ ಆರೋಗ್ಯಕರ ಕೂಡ ಅದು. ಸೊ ಅದನ್ನು ನಾವು ಕೂಡ ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ ಒಂದು 3 ಎಲೆ ತಿಂದರೆ ತುಂಬ ಒಳ್ಳೆಯದು. ಸೊ ಇದೆಲ್ಲ ಮುಗಿಸ್ಕೊಂಡು ಧ್ವನಿ ಸ್ಕೂಲಿಗೆ ಹೊರಟ್ಲು. ಸ್ಕೂಲಿಂದ ಕರ್ಕೊಬಂದಾದಮೇಲೆ ಮ್ಯಾಗಿ ಯಾಕೋ ಕೇಳಿದ್ಲು, ತುಂಬ ದಿವಸ ಆಗಿತ್ತು. ಅಲ್ಲಿ ಮ್ಯಾಗಿ ಪ್ಯಾಕೆಟ್ ರೋಡಲ್ಲಿ ಹೋಗುವಾಗ ಯಾರೋ ಇಟ್ಕೊಂಡು ಹೋದ್ರು, ನೋಡಿದ್ಲು. ಸೊ ಅದಕ್ಕೋಸ್ಕರ ಮ್ಯಾಗಿ ಅಂತ ಕೇಳಿದ್ಲು, ಮ್ಯಾಗಿ ಮಾಡಿಕೊಟ್ಟಿದ್ದೆ. ಸೊ ಅವಳನ್ನ ಮಲಗಿಸ್ಬಿಟ್ಟು ನನ್ನ ಸ್ವಲ್ಪ ಕೆಲಸ ಇದ್ವು, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಅವಳು ಎದ್ದಂದರೆ ಸ್ನ್ಯಾಕ್ಸ್ಗೆ ಬೇಕು ಅಂತೇಳ್ಬಿಟ್ಟು ಬನಾನಾ ಚಿಪ್ಸ್ ಮಾಡೋಣ ಅಂಥೇಳಿ ಬಾಳೆಕಾಯಿ ತೊಗೊಂಬಂದು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಬಾಳೆಕಾಯನ್ನು ವಾಶ್ ಮಾಡಿಬಿಟ್ಟು ಮೇಲೆ ಸಿಪ್ಪೆ ಎಲ್ಲ ಪೀಲ್ ಮಾಡಿಕೊಂಡು ಆಮೇಲೆ ಸ್ಲೈಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಕಟ್ ಮಾಡಿರೋವಂಥ ಎಲ್ಲ ಬನಾನಾ ಸ್ಲೈಸಸನ್ನು ಒಣಗಿಸ್ಕೋಬೇಕು. ಒಳಗಡೆನೇ ಇಟ್ಟು ಒಣಗಿಸ್ಕೊಳ್ತೀನಿ ನಾನು. ನೆಕ್ಸ್ಟ್ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಸೌಂಡಲ್ಲೇ ಗೊತ್ತಾಗುತ್ತೆ ಫ್ರೈ ಆಗಿದೆಯಾ ಇಲ್ಲ ಅಂತ. ಸ್ವಲ್ಪ ಗರಿ ಗರಿ ಥರ ಸೌಂಡ್ ಕೇಳಿಸಿದೆ ನೀವು ತೆಗೆಯುವಾಗ. ಈಗ ಪರ್ಫೆಕ್ಟಾಗಿ ಆಗಿದೆ. ಸೊ ಫ್ರೈ ಮಾಡಿರೋಂಥ ಬನಾನಾ ಸ್ಲೈಸಸ್ಗೆ ನಾನು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5ರಿಂದ 10 ನಿಮಿಷ ಹಾಗೆ ಬಿಡಿ, ಚೆನ್ನಾಗಿ ಅದು ಮಿಕ್ಸಪ್ ಆಗಬೇಕು. ಅದಕ್ಕೋಸ್ಕರ ಅದಾದಮೇಲೆ ನಂದು ತುಂಬ ಏರ್ ಫಾಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಹೇರ್ ಕೇರ್ಗೋಸ್ಕರ ಇಂಟರ್ನಲಿ ಕೂಡ ನಾವು ಏರ್ ಕೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಆಮ್ಲ ತೊಗೊಂಬಂದಿದ್ದೆ. ನೆಲ್ಲಿಕಾಯಿ, ಗೂಸ್ಬೆರ್ರಿ ಅಂತ ಹೇಳ್ತಾರೆ, ಅದನ್ನು ತೊಗೊಬಂದು ಜ್ಯೂಸ್ ಮಾಡೋಣ ಅಂತೇಳಿ ಮೊದಲಿಗೆ ನಾನು ಅದನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರ್ಬೇವು ಎಲೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 15ರಿಂದ 20. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಶೋಧಿಸ್ಕೊಳ್ತೀನಿ. ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಹನಿ ಹಾಕ್ಬಿಟ್ಟು ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ನೋಡೋಣ ಏರ್ ಫಾಲ್ ಏನಾದರೂ ಕಮ್ಮಿ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಎಕ್ಸ್ಟರ್ನಲ್ ಕೇರ್ ಕೂಡ ಬೇಕು ಏರ್ಗೆ. ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಕಾಳನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜಜ್ಕೊಂಡು. ಇದು ಕೊಬ್ಬರಿ ಎಣ್ಣೆ ಊರಿಂದ ತೊಗೊಬಂದಿರೋದು, ಡೈರೆಕ್ಟ್ ಕೊಬ್ಬರಿನ ಎಣ್ಸ್ಕೊಂಬಂದಿರೋದು ಗಾಣದಲ್ಲಿ. ಪ್ಯೂರ್ ಕೊಬ್ಬರಿ ಎಣ್ಣೆ ಅಮ್ಮ ಕೊಟ್ಟು ಕಳಿಸಿರೋದು ಊರಿಂದ. ಅದಕ್ಕೆ ನಾನು ಸ್ವಲ್ಪ ಜಜ್ಕೊಂಡಿರೋವಂಥ ಮೆಂತ್ಯ ಹಾಗೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಕಮ್ಮಿ ಊರಿನಲ್ಲಿ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡಾದ್ಮೇಲೆ ಒಂದು ಬಟ್ಟೆಗೆ ನೀಟಾಗಿ ಎಲ್ಲ ಫಿಲ್ಟ್ರ್ ಮಾಡಿಕೊಂಡು ತೆಗೊಳ್ತಾ ಇದ್ದೀನಿ.
ಅದಾದಮೇಲೆ ಧ್ವನಿ ಎದ್ದು ಅವಳಿಗೆ ಸ್ವಲ್ಪ ನೀರು ಕೊಟ್ಟು ಹಾಗೆ ಸ್ನ್ಯಾಕ್ಸ್ ಕೊಟ್ಟು ಅವಳಿಗೂ ಕೂಡ ಆಯಿಲ್ ಮಸಾಜ್ ಮಾಡಿ ನಾನು ಕೂಡ ಆಯಿಲ್ ಮಸಾಜ್ ಮಾಡಿಕೊಂಡೆ. ಸೊ ಫಸ್ಟು ಆಯಿಲನ್ನು ಹಚ್ಕೊಂಡು ನೀಟಾಗಿ ಎಲ್ಲಯ ಅದಾದಮೇಲೆ ಸ್ವಲ್ಪ ಮೆಲ್ಲಗೆ ಮಸಾಜ್ ಮಾಡಿಕೊಂಡು ತಲೆ ಬಾಚ್ಕೊಳ್ಲಿಲ್ಲ, ಕೂದಲು ಉದುರೋದಕ್ಕೆ ಬಾಚ್ಕೊಳ್ಳೋಕ್ಕೆ ಬೇಜಾರಾಗ್ಬಿಟ್ಟಿತ್ತು, ಅಷ್ಟು ಏರ್ ಫಾಲ್ ಆಗ್ತಾ ಇದೆ ನಂದು. ಸೊ ಹಾಗೆ ಜಡೆ ಹಾಕ್ಕೊಂಡೆ. ಅದಾದಮೇಲೆ ನಾನು ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ಬನಾನಾ ಚಿಪ್ಸ್ ತಿಂದು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಡಿನ್ನರ್ಗೆ ಖಾರವಾಗಿರುವಂಥ ಗೊಡ್ಡು ಖಾರ ಅಂತ ಮಾಡ್ತಾರೆ ಚಳಿಗಾಲದಲ್ಲಿ, ಅದನ್ನ ಮಾಡೋದಕ್ಕೆ ಮೊದಲಿಗೆ ನಾನು 2 ಈರುಳ್ಳಿನ ಸ್ಟವ್ ಸುಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸುಟ್ಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸ್ಕೊಂಡು ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಟಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ರುಚಿ. ಅದಾದ್ಮೇಲೆ ಒಂದು ಪ್ಯಾನ್ಗೆ ಆಯಿಲ್ ಹಾಕೊಂಡು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಒಂದು 15ರಿಂದ 20 ಒಣಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕಾಳು ಮೆಣಸು, ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊನೆಗೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬರೀ ಖಾರದಲ್ಲಿ ಮಾಡೋದಲ್ವ ಇದು. ಸೊ ಮೆಣಸಿನಕಾಯಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಖಾರ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಂದು ಜಾರ್ಗೆ ಸುಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಫ್ರೈ ಮಾಡ್ಕೊಂಡಿರೋವಂಥ ಮೆಣಸಿನಕಾಯಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಯಿಲ್, ಅಡುಗೆ ಆಯಿಲನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಹಾಕ್ಕೊಳ್ಳಿ. 1 ತಿಂಗಳವರೆಗೂ ಕೂಡ ನೀವು ಇಟ್ಕೋಬೋದು, ಏನಾಗಲ್ಲ. ಈಗ ಟೇಸ್ಟಿ ಆಗಿರುವಂಥ ಖಾರವಾಗಿರುವಂಥ ಗೊಡ್ಡು ಖಾರ ರೆಡಿ ಆಯಿತು. ಚಳಿಗಾಲದಲ್ಲಿ ಮಾಡುವಂಥ ರೆಸಿಪಿ ಇದು. ಆದಮೇಲೆ ದಿನಸಿ ತೊಗೊಬಂದಿದ್ರು ನಮ್ಮ ಮನೆಯವರು. ಸೊ ಅದನ್ನೆಲ್ಲ ಫಸ್ಟು ನಾನು ಹಳೆ ರೇಷನ್ ಎಲ್ಲ ಬಾಕ್ಸಲ್ಲಿರೋದನ್ನೆಲ್ಲ ಒಂದು ಸಪ್ರೇಟ್ ಒಂದು ಕವರಲ್ಲಿ ಹಾಕೊಂಡು ಎತ್ತಿಟ್ಕೊಳ್ತೀನಿ. ಹಳೆದನ್ನೆಲ್ಲ ಫಸ್ಟ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸದನ್ನೆಲ್ಲ ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡು ಅದೆಲ್ಲ ಆರ್ಗನೈಸ್ ಮಾಡ್ಕೊಂಡಾದ್ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಗೊಡ್ಡು ಖಾರ ಹಾಕಿ ಬಿಸಿ ಬಿಸಿ ತುಪ್ಪ ಹಾಕೊಂಡು ಟೇಸ್ಟ್ ಮಾಡಿ ನೋಡಿ, ಪಕ್ಕಾ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.